ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಿಮಗೆ ಹೇಳಿದ್ದೆ ಆಲ್ರೆಡಿ ಪಾರ್ಟ್ 1 ಅಪ್ಲೋಡ್ ಮಾಡಿದ್ದೀನಿ. ಸೊ ಪಾರ್ಟ್ 2ನು ಹಾಕ್ತೀನಿ ಸದ್ಯದಲ್ಲೇ ಅಂತ. ಸೊ ಇದು ನಮ್ಮ ಪಾರ್ಟ್ 2 ಆ್ಯಂಡ್ ಪೂಜೆ ಎಲ್ಲ ಮುಗಿದ ಮೇಲೆ ದರ್ಶನನೂ ಇತ್ತು ನಮ್ಮ ಮನೇಲಿ. ಸೊ ದರ್ಶನದಲ್ಲಿ ಹೇಗೆ ಏನು ಪೂಜೆ ಎಲ್ಲ ಮಾಡಿರೋದು ಕರೆಕ್ಟ್ ಆಗಿದೆಯಾ ಏನು ಅಂತ ಕೇಳಲಿಕ್ಕೋಸ್ಕರ ಮತ್ತೆ ದರ್ಶನನೂ ಇರಿಸಿದ್ವಿ. ಆ್ಯಂಡ್ ದರ್ಶನದಲ್ಲಿ ಏನೇನಾಯಿತು ನೀವೇ ನೋಡಿ ಒಂದ್ಸತಿ. ಆ್ಯಸ್ ಯೂಶ್ವಲ್ ದರ್ಶನ ಬರೋವರೆಗೂ ಅಷ್ಟೇ ವಿಡಿಯೋ ಮಾಡಿರೋದು, ಬಂದಮೇಲೆ ವಿಡಿಯೋ ಮಾಡಲಿಕ್ಕಿಲ್ಲ ಅಂತ ಹೇಳಿದ್ರು. ಪ್ರೀವಿಯಸ್ ಒಂದು ವಿಡಿಯೋದಲ್ಲೂ ನಾನು ನಿಮಗೆ ಹೇಳಿದೆ, ಅಲ್ಲಿವರೆಗೂ ಇದೆ, ಅದನ್ನು ನೋಡಿ ಮಿಸ್ ಮಾಡಿ. ನಾಗವೆರ್ಮೆರ್ನಾಧಾರ ಜಾಗದನಾಗದೇವನ ಚಿತ್ತ ಕುಟುಂಬದ ಮೂಲನಾಗದೇವರನ ಬಂತನು ಮತ್ತೊಂದು ಆಕಾಶಕ್ಕೆ ಬುಗೆ ಭೂಮಿಗೆ ದಹನ ಎಂಚಿತ್ತನ ಕುಟುಂಬದ ಹಿರಿಯ ಕರ್ತವ್ಯನ ಅವರಿಗೆ ಮತ್ತೊಂದು ಸಹಸಾನಿತ್ಯನ ಮೇಲೆ ಒಂದು ವೈದಿನ ಚಿತ್ತನ ಅಪ್ಪೆ ಧರ್ಮ ದೇವತೆ ವರ್ತೇಶ್ವರಿನ ಭಾತಕು ಬಡ್ಡಿನ ಪಡೊಂದು ದೈವರಾಜ ಕಲ್ಪುಡಗು ಕಾಲಗಳಿಗೆ ದರದಕ್ಕಾದ ವಿದಯದ ಕಟ್ಟಕ್ಕಾವಾದ ಶಕ್ತಿ ಚಾಮುಂಡಿ ರಾವುಗಳಿಗೆ ನಾನು ಇರ್ಪುನು ಮತ್ತೊಂದು ಗ್ರಾಮೀಣ ನೆಲವಂತಿನ ಚಿತ್ರ ಸರಿ ನಿಕ್ಲೆ ಮಾಡನುಗ್ರಹ ಮಂತ ಚಿತ್ರ ಪ್ರಕಾರವಾದ ಕಾಲೋಡು ಕುಟುಂಬದ ಹಿರಿಯಾಕ್ಲೆ ನಿಕ್ಲೆ ಕುರಿಂಚಿತ್ತಿ ಭಾಷೆ ಯಾವ ಭರ್ತೃ ಕುಟುಂಬ ಒಟ್ಟು ಸೇರಿದ ಭತ್ತಪ್ಪ ಬಾಲಲು ಒಂಜಪ್ಪ ಬಾಲಕ ಭತ್ತ ಸಬದ ಭತ್ತುರ ಲಪ್ಪತಪ್ಪ ಮಲ್ತೊಂದು ಸ್ವಾಮಿ ಬಂದಲೆಪ್ಪರ ಆ ಭರ್ತೃ ಉಂಡಾಪೆ ಬನ್ನಿನ ಚಿತ್ರ ಗುರಿಂಚಿತ್ರ ಭಾಷೆದ ಪ್ರಕಾರವಾದ ಇನಿತಾತ ದಿನ ಮಾನಗ ಕಿರಿಯ ಬಾರಿ ಸಂಸಾರ ಒಟ್ಟು ಸೇರೊಂದು ಭರ್ತೃ ಪರಮಾತ್ಮ ವಂಜಿಲೆ ನಿನ್ನನೇ ಕಾಲಗಳಿಗೆ ಉಂಡು ಮಲ್ತಿನ ಚಿತ್ರ ಭರ್ತೃ ಈ ಕುಟುಂಬ ಗುರಿಂಚಿತ್ರ ಭಾಷೆ ಕುಟುಂಬಡಿತ್ತಿನ ಚಿತ್ರ ಕುರಿನ ಪೂರ ದೆಕ್ಕದೆ ಕುಟುಂಬ ಹಸಿರಿನ ಅವಸ್ಥೆ ರೀತಿನ ಚಿತ್ರನ ಕೆಲ ಮಡಿಗುಂಡನ ಪೂರ ಜೀರ್ಣೋದ್ಧಾರ ಮಲ್ಪದು ಬೂಡಾಯಿನ ಚಿತ್ರ ಆಯ ಪ್ರಮಾಣದ ಮನೆ ಮಂಚವನ್ನು ಮಲ್ಪಡುವನ್ರ ನಿರ್ಧಾರದ ಪ್ರಕಾರವಾದ ಕಿರಿಯ ಬಾರಿ ಸಂಸಾರ ಒಟ್ಟು ಸೇರೊಂದು ಎಂಕಲ್ ಮಲ್ಪಬನ್ಪನ ಆಡಂಬರ ಅಹಂಕಾರದ ಪಾಲತ್ತಂದ ನಮ್ಮ ನಂಬಿನ ಚಿತ್ರ ಸತ್ಯಲ ಮಲ್ಪಾರಂದಾಣ ಎಂಕಲ್ ಮಲ್ಪಬನ್ಪನ ಭಕ್ತಿದ ಪ್ರಕಾರವಾದ ನಿಖಿಲೆಗೆ ಬೂಡಾಯಿನ ಚಿತ್ರ ಆಯ ಪ್ರಮಾಣದ ಮುಡಿಗುಂಡಲಿನ ಮಲ್ಪಾದ ಮನೆ ಮಂಚನ ಮಲ್ಪಾದ ದಾದನ ಪಿದಾಯದ ಕಟ್ಟಕ್ಕಾವಾದ ಶಕ್ತಿಲೆಗೆ ಬೂಡಾಯಿನ ಚಿತ್ರ ಆಯ ಪ್ರಮಾಣದ ಕಟ್ಟೆಯನ್ನು ಪೂರ ನಿರ್ಮಿತ ಮಲ್ಪಾದ ಈ ಬರ್ತದ ಗಲಿಗೆಡೆ ದಾದನ ತಮ್ಮಲಲ ಕಂತಿನ ಸತ್ಯ ನಿನ್ನನೇ ಒಂಜಿ ಕಾಲಗಳಿಗೆ ಉಂಡು ಮಲ್ತಂದಾಣ ಕುಟುಂಬಕ್ಕೆ ಬೋಡಾಯಿನ ಚಿತ್ರ ವಾಕ್ಯನ ಪುರ ಕೊರುವ ಪನ್ಪುರ ನಂಬಿಕೆದ ಪ್ರಕಾರವಾದ ನಿನ್ನನು ಕಾಲಗಳಿಗೆ ಉಂಡು ಮಲ್ಪರ ಬೋಡಾದು ಪರವೂರುಡ್ದು ಪತಿಮಾನಿನ ಲೆಪಡಾದು ಅರೆಗೆ ಮುಜಿತಕ್ಕನ ಔಷಧನೆ ಕೊರ್ಪಂಚಿತ್ರ ಬರ್ತದ ಗಲಿಗೆ ಕೊರ್ಪುಂಚಿತ್ರ ಎಣ್ಣೆಡುವ ಒಂಜಿ ರೀತಿಯ ದಶದೋಷ ಪಾಲಿತ್ತನ್ನಾಣ ಅವನು ತಟ್ಟುವಾರಾದು ಕೊರ್ದು ವಿಷಗಳಿಗೆ ಎತ್ತನ್ನಾಣ ವಿಷಪಾನ ಮಲ್ಪುಂಚಿತ್ರ ಗರುಡಬಾಯಿಗೆ ಪಾಡೋನ ಮುಹೂರ್ತಗಳಿಗೆನೆ ಜಾಗ ಮಣ್ಣಿಗೆ ಸಂಸಾರ ಗೊದಗಾದು ಕೊರ್ದು ಸಂಸಾರ ಲೆಪ್ಪುಂಚುತ್ತನ ಬರ್ತರು ಪತಿಪೂರ್ಣ ಪದಿನಾಜಿಕಲ ಆವೇಶ ಅದು ಕುಟುಂಬಕ್ಕೆ ಸತ್ಯದ ನುಡಿ ಸಾಯದ ಗಂಧ ಕೊರಡು ಕುಟುಂಬನೋತ್ತರೋತ್ತರ ಅಭಿವೃದ್ಧಿ ಮಲ್ತ ರಕ್ಷಣೆ ಮಲ್ತದ ಮಣ್ಣಡ ಅವರ ತಕ್ಕಂತಿನ ಕಾರ್ಯಭಾಗನ ದೇವೆರ್ಲ ಮಾಯಲ್ಲ ಬರ್ತದ ಬೇಲಿನ ಬೊರ್ಲುಡೆ ಮಲ್ಪ ಅದು ಕೊರ್ಲ ಸತ್ತಲ ಇಲ್ಲಿ ಜಗತ್ ಗಂಡಾಯಿಂಚುತ್ತೆ ಪರಶುರಾಮ ಸೃಷ್ಟಿಡ ಧರ್ಮನೇ ಧರ್ಮ ಪುಣ್ವ ಧರ್ಮನೇ ತರವರ್ತನ ಲಿಪಿಂಚುತ್ತೆ ಕಾಲಡು ಮಿತಮೇ ಕಿಮಲೋಕಡ ತ್ರಿಮೂರ್ತಿಲನ ಮನಮೆಚ್ಚಾದ ತೀರ್ಥ ಭೂಮಂಡಲಡ ಧರ್ಮ ಪರಿಶೋಧನೆಗಾದು ಪರಮಾತ್ಮನೇ ಭಂಜುರ್ಲಿ ಭಂಜುರ್ಲಿನೇ ಪರಮಾತ್ಮೆ ಬನ್ಪ ಒಂದು ವತ್ತಿನ ಚಿತ್ರ ಸತ್ಯ ಕಾಡಿಡ ಬಂಜಿನ ನಾಡಲ ನಾಡಿಡ ದೈವಾದ ಮೇರೆ ಒಂದು ವತ್ತಿನ ಚಿತ್ರ ಮಾಯೆ 16 ವರ್ಷ ವರಿಪುನಲ್ಲ 16 ವರ್ಷ ಕರಿಪುನಲ್ಲ ವರದಾನೇ ಪಡೆ ಒಂದು ಬರ್ತದೆ ನನಾಮಿತ್ತ ಮೇಲ್ಮಂಡಾಲ ಬಿಡ್ತೋ ತೀರ್ಥ ಭೂಮಂಡಾಲಡೆ ಪರಶುರಾಮ ಸೃಷ್ಟಿ ನಾಗಿ ನಡೆದ ಪುಣ್ಯಭೂಮಿ ಪಂಚವರ್ಣದ ಮಣ್ಣು ತುಳುನಾಡದ ಪುಣ್ಯಭೂಮಿಡೆ ಮುಡಾಯಿ ಕುಟುಂಬ ದೇವರ ತಾಂಚಾಗಡ ದೇವರ ನಿರ್ಮಿತ ಅಲ್ಪಾದ ಸ್ಥಳ ಸ್ಥಳ ಧರ್ಮಸ್ಥಳ ಅನ್ಪಾವಂಡ 4 ಕುಟುಂಬನೇ ಒಂಜು ಕುಟುಂಬ ಅನ್ಪ ಒಂದು ಕುಟುಂಬ ಅನ್ಪಾವಂಡ ದಾನ ಧರ್ಮ ಆದಿನೇಕ ಸುಖ ಕಾರಣ ಅಲ್ಪಾದ ಧರ್ಮಸ್ಥಳ ಅನ್ಪಿ ಪರಪುಣವರ ಒಂದು ವತ್ತ 4 ರಾಜ್ಯ ದಿಕ್ಕು ದೇಶ ಬಟ್ಟವರಕ್ಕೆ ವಗ್ವಿಚರೆತ್ತನ್ನ ಸ್ವಾಮಿ ಬಂಡಾರ ಸಂದಾವಡು ದಂಡದ ಬಂಡ ಗಿಂಡದ ಬೇರೆ ಬಂಡವಲಿನ ಮೆತ್ತನ್ನ ಎಣ್ಣಮಾಯ ಬಂಡಾರ ಸಂದಾವಡು ಬಂಡ ಬಗ್ಗು ಮೇಲ್ದೇನ ಬರಿವಸಂಡ ಬಗ್ಗು ಮಂಜುಲಿ ವನ್ಪ ಬಂಡ ಕುಪ್ಪೆ ವೇದನ ವರಿಸೊಂದು ಕುಪ್ಪೆ ಬಂಜುಲಿ ಕುಪ್ಪೆಟ್ಟು ಬರ್ಕೆಡು ಕುಪ್ಪೆಟ್ಟು ಬಂಜುಲಿ ಮಟಾರ ಗುತ್ತುರು ಮಟಾರ ಬಂಜುಲಿ ಹಲೇರ ಗುಂಡಿಡು ಹಲೇರ ಬಂಜುಲಿ ವೃಂದಾರ ವರ್ಕೆಡು ವೃಂದಾರ ಬಂಜುಲಿ ವನ್ಪ ಒಂದು ಬಲಕ್ಕೊಂಜಿ ತಂಗಡಿ ಬೋಡೊಂದು ಕಲ್ಕುಣದ ಅಂಗಡಿ ವರ್ತೇನ ಬಟ್ಟೆ ಕಟ್ಟ ದರಾರು ಬಲಕ್ಕೊಂಜಿ ಎಂದು ತೆನಕಾರಾಜರು ಕಲ್ಲುಡಿ ಬಂಜುಲಿ ಬಡಕಾರಾಜರು ವರ್ತ ಬಂಜುಲಿ ವನ್ಪ ಒಂದು ಆ ಪರಶುರಾಮಶಿಷ್ಟ ಮಣ್ಣಿಡು ಹಲವಾರು ಕೆಳಟ ಕೆಲವಾರು ಕುಂಚಲಿನ ಬರಟ್ಟೆ ನಿರ್ಧಾರ ಮತ್ತೊಂದು ಆ ಪರಶುರಾಮಶಿಷ್ಟ ಮಣ್ಣನ್ನು ಬಿಡುತ್ತು ಈ ಸಿಂಹರಾಜದ ಮಣ್ಣಿಡು ಯಾವ ರಾಜನ ಕಾಲದ ಸಂಸಾರದ ಹಿರಿಯರನ್ನ ಕೆಲ ಭಕ್ತಿಗೆ ಮನ ವೆಚ್ಚದ ಮುಗಿಯದ ಮಣ್ಣಿಡು ಗಜಪಾರ್ಥ ಜಾತ ಬಂಡ್ರ ಮಾನವರಿಗೆ ಇನಿ ಕಾಲಗ ಪಾಪದ ಸಂಸಾರ ಭಕ್ತಿದ ಕುಟುಂಬ ಶಕ್ತಿ ಮೇಲಿನ ಭಕ್ತಿ ಮಾಡ್ತದ ಬತ್ತಿರಿ ದೇವರೇ ದೈವಿಯರೇ ದೈವಲಿನಿಕಲು ಮಾಡನುಗ್ರಹ ಅದು ನಮ್ಮಿನ ಚಿತ್ರ ಸತ್ತನೇ ಕಾಲಗಳಿಗೆ ಉಂಡು ಮಲ್ಪಡು ಸತ್ತದ ಹುಡಿಕೆ ನೋಡು ಸಹಜ ಗಂಧವತ್ತರ ಕನ್ನಡ ಇಂಚಿತ ಬಾಬೆತ್ತ ನಾಡ ಪರಿಹಾರ ಮಲ್ತನ ಚಿತ್ರ ಆಸಿಗೆ ಕುಲ ಕುಟುಂಬ ಚಿತ್ತಿದ್ದಾರೆ ಆಗ ಲಾಸಿತನಿಗಳ ಭಾಷೆ ಸ್ವಾಮಿ ಮಂಜಲಿ ಮಾನವರಿಗೆ ಆಚಾರದ ಪಿಪ ವಿಚಾರದ ಪಿಪ ಆಚಾರದ ಪಿತನ ವಿಚಾರದ ಪಿತನ ಮಾಯ ಮಲ್ಪಡ ಇನೇ ದೀನ ಚಿತ್ರವತ್ತ ಆನಂದಾಗಿ ಉಡುತ್ತಾರೆ ಕುಟುಂಬ ವಿಜಯ ಪರಿಚಿತ ಸವಣೆಗೆ ತಪ್ಪು ಪುಲಾಬಾದ ಜಡ್ಡೆ ಬಡಿಕೆ ಮಾಡುತ್ತಲ್ಲ ವಿಷಯಗಳಿಗೆ ಎತ್ತು ನಾನು ವಿಷಪಾನ ಮಲ್ಪ ಚಿತ್ರ 2 ಬಾಯಿಗೆ ಮಾಡೋದು ಅಮೂರ್ತಗಳಿಗೆ ರಾಜಾಗ ಮಣ್ಣ ಸಂಸಾರದ ಗಾದಿ ಕೊಡ್ತು ಸಂಸಾರ ಲೆಪ್ಪು ಚಿತ್ರ ರಾಜ ರಾಜ್ಯ ಬರ್ಲಗ ಬುಡ ಮಂಜುನಾಥ ಸ್ವಾಮಿ ನಾ ಬಾರಿ ಮಲ್ಸಲ್ಲ ದೇವ್ರ ದಾನ ಮಾಡ್ತೀನಿ ಭಾರಿ ಮಲ್ಸಲ್ಲ
ಗ್ರಾಮ ದೇವರಾಜ ವೈದ್ಯ ಚಿತ್ರ ಕುಮಾರಸ್ವಾಮಿನ ಭಾರಿ ಒಂದಲ್ಲ ಒಂಜಿ ರಾಜ್ಯ ಮಗನ ನಂಬಿ ಸಂಸಾರದ ಸಂಸಾರದ ಹಿರಿಯ ಬ್ರಾಹ್ಮಣ ಭಾರಿ ತಂದು ಅಗಲ ಬಾರಿ ಎತ್ತಂದ 7 ಪ್ರಾಣದ ಮಧ್ಯಸ್ಥೆ 7 ಭಿನ್ನ ಮಂದಿಪ ಎನ್ನ ಭಿನ್ನವಲ್ಲ ಯಾಮಲ್ಪು ಚಿತ್ರ ಬಾರಿ ಎನ್ನ ಮೂರು ಹೇಳಂತ ಬಾರಿ ಒಂದು ಆಕಾಶ ಮಾರ್ಕಡೆ ಗಗನ ಸಂಚಾರ ಆಕಾಶ ಮಾಯೇ ಆಕಾಶ ಬಿಡ್ಲ ಇವು ಮಿಡಾಲ ನೋಡಂತ್ರವಲ್ಲ ಮಣವಂಚ ಉಳ್ಳ ಚಿತ್ರವಲ್ಲ ಜೀವಿತ ಉಳ್ಳ ಮನೆ ಹೋರಿತಲ್ಲ ಹೊರಿ ಉಳ್ಳ ಮತಿಮಾನ ಎಸ್ ನೋಡಿದ್ರಲ್ಲ, ಇದಿಷ್ಟು ದರ್ಶನದ ಕ್ಲಿಪ್ಸು. ಅದಾದಮೇಲೆ ನಾವು ನೆಕ್ಸ್ಟ್ ಡೇನೇ ದೇವ್ರ ಹರಕೆನೂ ಮಾಡಿದ್ವಿ. ಸೊ ದರ್ಶನದಲ್ಲಿ ಕೇಳಿದಾಗ ದೇವ್ರ ಹರಕೆ ನೆಕ್ಸ್ಟ್ ಡೇನೇ ಮಾಡ್ಬೋದು ಅಂದಿದ್ರು. ಸೊ ನಮ್ಮ ಮನೇಲಿ ದೇವ್ರ ಹರಕೆ ಪ್ರತಿ ವರ್ಷ ಮಾಡೇ ಮಾಡ್ತೀವಿ. ಅದರಲ್ಲಿ ಏನಪ್ಪ ಸ್ಪೆಷಲ್ ಅಂದರೆ ಹಲಸಿನ ಹಣ್ಣಿನ ಕಡುಬು. ಆ್ಯಂಡ್ ದೇವ್ರ ಹರಕೆದು ಸ್ಪೆಷಲ್ ಏನಂದರೆ ನಮ್ಮ ಹಿರಿಯಡ್ಕ ಜಾತ್ರೆ ಆಗುತ್ತೆ. ಹಿರಿಯಡ್ಕ ದೇವ್ರು ಗೊತ್ತುಂಟಲ್ವ, ಬ್ರಹ್ಮಲಿಂಗೇಶ್ವರ ದೇವರು. ಅದು ನಮ್ಮ ಮನೆ ದೇವರಾಗುತ್ತೆ. ಅಲ್ಲಿನ ಜಾತ್ರೆ ಆಗದೆ ನಾವು ದೇವ್ರ ಹರಕೆನ ಮಾಡಲ್ಲ. ಹಾಗೆ ಅಲ್ಲಿಗೆ ಹೋಗಿ ಅಲ್ಲಿದು ಜಾತ್ರೆ ಆಗಿರೋ ಕಾರಣದಿಂದ ಈ ಸತಿ ದೇವ್ರ ಹರಕೆನ ಬೇಗನೆ ಮಾಡ್ತಾ ಇದ್ದೀವಿ. ದೇವ್ರ ಹರಕೆಯಲ್ಲಿ ಹಲಸಿನ ಹಣ್ಣಿನ ಕಡುಬು ಸ್ಪೆಷಲ್ಲು. ಹಲಸಿನ ಹಣ್ಣು ಕಡುಬು ದೇವ್ರ ಹರಕೆ ಮುಂಚೆ ನಾವು ಮಾಡೋದು ಇಲ್ಲ. ಸೊ ದೇವ್ರ ಹರಕೆಲೇ ಫಸ್ಟ್ ಮಾಡೋದು. ಹಲಸಿನ ಹಣ್ಣಿನ ಸೀಸನ್ನು ಆಗಿರೋದ್ರಿಂದ ದೇವ್ರ ಹರಕೆ ಟೈಮಲ್ಲಿ ಹಲಸಿನ ಹಣ್ಣಿನ ಕಡುಬುನ ಮಾಡ್ತೀವಿ. ಆ್ಯಂಡ್ ನಮ್ಮ ದೇವಸ್ಥಾನಕ್ಕೆ ಹೊಸ ಕಳೆನೇ ಬಂದಿದೆ. ಇಷ್ಟು ಸ್ಪೆಷಲಾಗಿ ಕಾಣಿಸ್ತಾ ಇದೆ ಅಂದರೆ ಫಸ್ಟ್ ಇರೋದಕ್ಕೂ ಇವಾಗಿರೋದಕ್ಕೂ ತುಂಬ ಡಿಫ್ರೆನ್ಸ್ ಅನಿಸುತ್ತೆ. ಬಟ್ ಏನು ಫಸ್ಟಿಗೆ ಫ್ರಂಟಲ್ಲಿ ಒಂದೆರಡು ವಿಂಡೋ ಇತ್ತು, ಅದಿಲ್ಲ. ಅದೊಂದೇನೋ ಡಿಫ್ರೆನ್ಸ್ ಅನಿಸುತ್ತೆ, ಮಿಸ್ ಅನಿಸುತ್ತೆ. ಅದು ಬಿಟ್ಟರೆ ಒಳಗೆಲ್ಲ ಫುಲ್ ಚೇಂಜ್ ಅನ್ನಿಸ್ತಾ ಇದೆ. ನೋಡ್ತಿರ್ಬೋದು, ಫಸ್ಟ್ ಇರೋದು ವರ್ತೆ, ನೆಕ್ಸ್ಟ್ ಇರೋದು ಪಂಜುರ್ಲಿ, ಅದಾದಮೇಲೆ ಕಲ್ಕುಡ್ಕ. ಇದಿಷ್ಟು ನಮ್ಮ ದೈವ ದೇವರುಗಳು. ಅದಾದಮೇಲೆ ಆ ಕಡೆ ಇರೋದು ಚಾಮುಂಡಿ, ಕುಳಿಕ ಆ್ಯಂಡ್ ರಾಹು. ಸೊ ಇದಿಷ್ಟೆಲ್ಲ ಆದಮೇಲೆ ಅಲ್ಲೆಲ್ಲ ಇನ್ನೊಂದು ಫನ್ನಿ ಮೂಮೆಂಟ್ಸ್ ಸಹ ನಡೀತಾ ಇತ್ತು. ಇವಳು ನನ್ನ ಅಕ್ಕನ ಮಗಳು, ಗೊತ್ತಿರೋ ಹಾಗೆ ಅಮ್ಮು ಅಂತ. ಸೊ ಭಾವಂದು ಇವಳ್ದು ಏನೋ ಕಿತಾಪತಿ ನಡೀತಾ ಇತ್ತು. ಭಾವ ಮೀನ್ಸ್ ನನ್ನ ಹಸ್ಬೆಂಡು, ಅವಳಿಗೆ ಭಾವ. ಹಾಗೆ ಏನೋ ಕಿತಾಪತಿ ಮಾಡಿಕೊಂಡು ಅವ್ರು ಸುಮ್ಮನಿದ್ದವರಿಗೆ ನೀರು ಹಾಕಿ ಲಾಸ್ಟಿಗೆ ಅವಳಿಗೆ ನೀರು ಬಿತ್ತು ಅದು. ಸೊ ಇದಿಷ್ಟು ಫನಿ ಮೂಮೆಂಟ್ಸ್. ಆದರೆ ನೆಕ್ಸ್ಟು ಇನ್ನೊಂದೇನು ಸ್ಪೆಷಲ್ ಅಂದರೆ ನೋಡಿ, ಈಗ ನಮ್ಮ ಅಣ್ಣ ಮತ್ತು ನನ್ನ ಹಸ್ಬೆಂಡ್ ಸೇರಿಕೊಂಡು ಕೋಳಿನ ಮಲಗಿಸೋದಂತೆ. ಹೊಸ ಟೆಕ್ನಿಕ್ಕು, ಹೇಗಿದೆ ಏನು ರಿಯಲ್ ವಾಯ್ಸಲ್ಲಿ ನೀವೇ ನೋಡಿ. ಕಣ್ಣು ಬಿಟ್ಕೊಂಡಿದೆ ಹುಂಜ. ಹುಂಜ ಬೇರೆ ಕೋಳಿ ಫ್ರೈ ಮಲಗಿಸಿದ್ದು ಕಣ್ಣು ಬಿಟ್ಕೊಂಡು ಮಲಗಿದೆ. ಏ ಕಣ್ಣು ಬಿಟ್ಟಿದೆ, ಇಲ್ಲ ಕಣ್ಣು ಬಿಟ್ಟಿದೆ. ಶೀ ಇಲ್ಲ ಅಂತೀನಿ, ಕಣ್ಣು ಬಿಟ್ಟಿದೆ. ಸೊ ಹಿಂಸೆ ಮಾಡ್ತಿದ್ದೀರಾ ಇಬ್ರು. ಮಾಡ್ತೀರ ನೋಡಿ, ಮಲಗಿಸಿದ್ದೀನಿ ಕೋಳಿನ. ಒಮ್ಮಿಳ್ತುಲೆ ರಾಟೊಂದು ಉಪ್ಪುನ ಪಾಪ ಕಣ್ಣಲ್ಲೆಲ್ಲ ನೀರು ಬರ್ತಿದೆ. ಜಪ್ರಾದೀನಿ ಅವೆಲ್ಲ ಚಪ್ಟಾಗ ನೋಡಿ, ಕೋಳಿ ಮಲಗಿಸಿದ್ವಿ ಎರಡು. ನೋಡಿದ್ರಲ್ಲ ಎಂತೆಂಥ ಟ್ಯಾಲೆಂಟ್ಗಳಿದ್ದಾರೆ ಅಂತ. ಕೋಳಿನೂ ಮಲಗಿಸೋಂಥ ಟ್ಯಾಲೆಂಟು ನಮ್ಮ ಫ್ಯಾಮಿಲಿಯಲ್ಲಿ ಮಾತ್ರ ಅನಿಸುತ್ತೆ. ಜಸ್ಟ್ ಕಿಡಿಂಗ್. ಸೊ ಅದೆಲ್ಲ ಆದಮೇಲೆ ಪೂಜೆ ಎಲ್ಲ ಆಗಿ, ಪೂಜೆಗೆ ಹೊರ್ತೆಗೆ ಸಪ್ರೇಟಾಗಿ ಒಂದು ಕೋಳಿ ಕುಯ್ತಾರೆ. ಕೋಳಿ ಕುಯ್ದು ದೋಸೆ ಮಾಡಿ ಅದಕ್ಕೆ ಎಡೆ ಹಾಕಿ ಬಳಸ್ತಾರೆ. ಸೊ ಎಲ್ಲ ಆದಮೇಲೆ ಹೊಟ್ಟೆನೂ ಹಸುತ್ತಾ ಇತ್ತು. 2 ದಿನದಿಂದ ವೆಜ್ ತಿಂದು 3ನೇ ದಿನಕ್ಕೆ ನಾನ್ ವೆಜ್ ಬೇಕು ಅನ್ನಿಸ್ತಿತ್ತು. ಬಿಕಾಸ್ ಏನೋ ಹೇಳೋದು, ದಿನ ನಾನ್ ವೆಜ್ ಇದ್ದರೆ ಒಂಥರ ಅಂತ, ಬಟ್ ನಾನ್ ವೆಜ್ ಇಲ್ಲಾಂದರೆ ಊಟನೂ ಸೇರಲ್ಲ, ಅದೇ ರೀತಿ ಆಗಿತ್ತು. ಹಾಗೆ ದೇವರಿಗೆಲ್ಲ ಪ್ರಾರ್ಥನೆ ಮಾಡಿಕೊಂಡು ನೆಕ್ಸ್ಟು
ಎಡೆ ಬಳಸೋಕ್ಕೆ ಅಂತ ಒಳಗಡೆ ಹೋದ್ವಿ. ಹೇಳಿದ್ನಲ್ಲ ಅದೇ ಹಲಸಿನ ಕಡುಬು ಅಂತ. ಬಾಳೆ ಎಲೆ ಒಳಗಡೆ ಹಾಕಿ ಅದನ್ನು ಮಾಡ್ತಾರೆ. ಬಟ್ ಏನಪ್ಪ ಅಂದರೆ ಎಲ್ಲದರದ್ದು ನನಗೆ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಏನೋ ಅಂದ್ಕೊಂಡಿದ್ದೆ ವೀಡಿಯೋ ಮಾಡ್ಬೋದು ಪ್ರತಿಯೊಂದು ಅಂತ, ಬಟ್ ಆಗಿಲ್ಲ. ಆ್ಯಂಡ್ ಟೈಮ್ ಸಹ ಆಗ್ತಾ ಇರಲಿಲ್ಲ. ಎಷ್ಟಾಗುತ್ತೆ ಅಷ್ಟು ಎಲ್ಲೆಲ್ಲಾಗತ್ತೆ ಅಲ್ಲಲ್ಲೇ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಕವರ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ಅದು ಮತ್ತು ಮಗುನೂ ನೋಡ್ಕೋಬೇಕು ಆ್ಯಂಡ್ ಈ ಕಡೆ ಪೂಜೆ ಅದು ಇದು ಎಲ್ಲ ಇರತ್ತಲ್ವ. ಹಾಗಲ್ಲಿಗೆ ಹೋಗಿ ಎಲ್ಲದನ್ನೂ ವೀಡಿಯೋ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಆ್ಯಂಡ್ ಇವರು ನಮ್ಮ ಮಾವ. ಸೊ ನಮ್ಮ ಏನು ಸಂಪ್ರದಾಯದಲ್ಲಿ ಮೀನ್ಸ್ ನಮ್ಮ ಕ್ಯಾಸ್ಟಲ್ಲಿ ಮಾವನ್ನೇ ಮೇನ್ ಇರ್ತಾರೆ. ಹಾಗಲ್ಲಿಗೆ ಹೋಗಿ ಅವ್ರು ಫಸ್ಟು ಪೂಜೆ, ಅದಾದಮೇಲೆ ಇವನು ನಮ್ಮ ದೊಡ್ಡಮ್ಮನ ಮಗ, ಇವನು ದೇವರಿಗೆ ಪೂಜೆ ಮಾಡೋದು, ನಮ್ಮ ದೈವದ ಮನೆಗೆ ಪೂಜೆ ಮಾಡೋದು ಇವನು. ಅದಾದಮೇಲೆ ಫ್ಯಾಮಿಲಿಯಲ್ಲಿ ಹಿರಿಯರು ಅಂದರೆ ನಮ್ಮ ದೊಡ್ಡಮ್ಮ ಒಬ್ಬರು. ಸೊ ನೆಕ್ಸ್ಟು ಇವರು 3 ಜನ ಫಸ್ಟ್ ಪೂಜೆ ಮಾಡಾದಮೇಲೆ ನಾವು ಎಲ್ಲರೂ ಒಬ್ಬೊಬ್ಬರೇ ಪೂಜೆ ಮಾಡಿ ಹಾಗೆ ಹೊರಗೆ ಹೋದ್ವಿ. ಎಡೆ ಹಾಕಿ ಆದಮೇಲೆ ಸ್ವಲ್ಪ ಹೊತ್ತು ಬಿಡ್ತಾರಲ್ವ, ಅದೊಂದು ನಂಬಿಕೆ. ಯಾರಿಗೆ ಬಳಸಿರ್ತೀವಿ ಅವ್ರು ಬಂದೇನೋ ಟೇಸ್ಟ್ ಮಾಡಿ ಹೋಗ್ತಾರೆ ಅನ್ನೋದು. ಹಾಗಲ್ಲಿಗೆ ಹೋಗಿ ಎಡೆ ಹಾಕಾದ್ಮೇಲೆ ಸ್ವಲ್ಪ ಹೊತ್ತು ಎಲ್ಲರೂ ಹೊರಗೆ ಹೋಗಿ ಇರ್ತೀವಿ, ಡೋರೆಲ್ಲ ಓಪನ್ ಇಟ್ಟು. ಅದೊಂದು ಏನೋ ಸಂಪ್ರದಾಯ. ಸೊ ಅದೆಲ್ಲ ಆಗಿ ನೈಟು ಆಯಿತು, ಮಾರ್ನಿಂಗು ಆಯಿತು. ಮಾರ್ನಿಂಗ್ ಆದಮೇಲೆ ನಾವೆಲ್ಲ ಹೊಳೆಗೆ ಹೋದ್ವಿ. ಇದು ಪ್ರತಿ ವರ್ಷವೂ ಆಗ್ತಾಯಿತ್ತು ಅವಾಗ ದೇವರಿಗೆ. ಆದಮೇಲೆ ಹೊಳೆಗೆ ಹೋಗೋದು, ಆಟ ಆಡೋದು ಎಲ್ಲ ಸ್ವಲ್ಪ ಟೈಮಿಂದ ಇರಲಿಲ್ಲ. ಆ್ಯಂಡ್ ಈಗ ಟೂ ಇಯರ್ಸಿಂದ ಮತ್ತೆ ನಡೀತಾ ಇದೆ. ಹಾಗೆ ನೋಡ್ಬೋದು ಹೊಳೆಯಲ್ಲಿ ನೀರು ಸಹ ಬಿಟ್ಟಿದ್ರು. ಬಿಸಿಲು ಎಷ್ಟಿತ್ತು ಅಂದರೆ ಓ ಮೈ ಗಾಡ್. ಬಟ್ ವಾಟ್ ಎವರ್, ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಎಲ್ಲರಿಗಿಂತ ಹೆಚ್ಚು ನನ್ನ ಮಗಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. ಆ್ಯಂಡ್ ನೆಕ್ಸ್ಟ್ ಡೇ ನಮ್ಮ ಕಲ್ಲರ್ಗಳೆಲ್ಲ ಹೆಂಗಾಗಿತ್ತು ಅಂದರೆ ಫುಲ್ಲು ಬ್ಲ್ಯಾಕು. ನನ್ನ ಮಗಳಿಗಂತೂ ಶಾರ್ಟ್ಸ್ ಎಷ್ಟು ಹಾಕಿದ್ವಿ ಅಲ್ಲಿಗಷ್ಟೇ ವೈಟ್ ಇತ್ತು, ಕೆಳಗೆ ಪೂರ ಕಾಲೆಲ್ಲ ಫುಲ್ ಬ್ಲ್ಯಾಕು. ಎಲ್ಲ ಫೇಸು ಅಷ್ಟೇ ಟ್ಯಾನ್ ಆಗಿ ಹೋಗಿತ್ತು. ಹೇಗಿದೆ ನೋಡಿ. బాబు ఎంచనే కై ఎంచనే ಕೈ ಮಲ್ಪೆ ಅನುರ್ಲೆ ಮತ್ತೆ ಪರಿಯರ್ ಅಮ್ಮಿ ಮೊಟ್ಟೆ ಇಡ್ತಿದ್ಯಾ ಹೆಂಗಲ್ಪದೆ ಎಸ್, ಹೀಗೆ ಎಂಜಾಯ್ ಮಾಡ್ಕೊಂಡು ಮನೆಗೆ ಬಂದ್ವಿ. ಅಗೇನ್ ನೆಕ್ಸ್ಟ್ ಡೇ ಆಯಿತು. ನೆಕ್ಸ್ಟ್ ಡೇ ಒಂದು ಕೋಲಾನೂ ಇತ್ತು, ಕೋಲಾನೂ ಅಟೆಂಡ್ ಮಾಡಿಕೊಂಡು ಹಾಗೆ ಬಂದ್ವಿ. ಸೊ ಇದಿಷ್ಟು ಆಲ್ಮೋಸ್ಟ್ 4-5 ಡೇಸಿಂದು ವ್ಲಾಗ್ ಎಲ್ಲ ಕಟ್ ಮಾಡಿ ಸಣ್ಣಕ್ಕೆ ಮಾಡಿ 2 ಪಾರ್ಟ್ ಮಾಡಿದ್ದೀನಿ. ಕಂಪ್ಲೀಟಾಗಿ ಮಾಡಿದಿದ್ರೆ ಚೆನ್ನಾಗಿರ್ತಿತ್ತು, ಬಟ್ ಆಗಿಲ್ಲ. ಸೊ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಟಾಟಾ, ಬಾಯ್.